ಈಗ ಸಿದ್ದರಾಮಯ್ಯ ಅವರೊಂದು ಗಂಭೀರ ಆರೋಪ ಮಾಡಿದ್ದಾರೆ, 50 ಕೋಟಿಯನ್ನ ಶಾಸಕರ ಖರೀದಿ ಮಾಡಲಿಕ್ಕೆ ಆಫರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ 50 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥ ಅವ್ರ ಹೇಳಿಕೆ ಏನಿದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರ ಗಮನಕ್ಕೆ ಬರದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಹಲವಾರು SITಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡೋಕ್ಕೆ ಹೇಳಿ, ತನಿಖೆ ಮಾಡೋಕ್ಕೆ ಹೇಳಿ. SIT ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು SITಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ, ದೇಶದ ಇತಿಹಾಸದಲ್ಲೇ ನಡೆದಿಲ್ಲ. ಪ್ರತಿಯೊಂದಕ್ಕೂ SIT ಅದರಿಂದ ಇದಕ್ಕೂ ಒಂದು SIT ಮಾಡಲಿ. ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆನೇ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ. ಈಗ ಅದೆಲ್ಲ ಈ ಚರ್ಚೆ ಬೇಡ. 23 ಕಳೀಲಿ, 23 ಕಳೆದ ಮೇಲೆ ಚರ್ಚೆ ಮಾಡಿ. ಯಾವಾಗ ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ, ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು, ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು, ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು. ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು, ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ. ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದ್ರ ಹೊರಡ ಅದು ಗರ್ವಭಂಗ ಅಂತಕ್ಕಂಥದ್ದು, ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದರ ಹೊರಡ ಅದು? ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ, ಅನ್ಪಾರ್ಲಿಮೆಂಟೇನಲ್ಲ, ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ, ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ. ಎಲ್ಲೆಲ್ಲಿದ್ರು ಇವರೆಲ್ಲ. ನೀವು ತಿಕ್ಕಣ್ಕಿನ್ ಫ್ರೆಂಡ್ಸ್ ಆಗಿದ್ರಿ? ನಾನು ರಾಜಕೀಯವಾಗಿದ್ದಂಥದ್ದು, ವೈಯಕ್ತಿಕವಾಗಲ್ಲ, ರಾಜಕೀಯವಾಗಿದ್ದಂಥದ್ದು. ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವಾ? ಚಲೋ ಎಸ್ವಾಮಿ ಏನು ಹೇಳ್ತಾನೆ? ಏನು ಚಲುವ ಅಂತ ಕರಿಬೇಕಿತ್ತ? ಚಲುವ ಅಂತ ಕರಿತಿದ್ದೀರಾ ನಿಮ್ಮನ್ನ ಅಂತ ಕೇಳ್ತಾರೆ. ನಾನು ಹೇಳಿದ್ನಲ್ಲ, ಸ್ಪೀಕರು, ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಹೊಡಿಯೋಕೆ ಹೋದ್ರಿ? ಇದಾರಲ್ವ ಹೊರಟ್ಟಿಯವ್ರು ಕೇಳಿ, ಹೊಡಿಯೋಕೆ ಹೋಗಿದ್ರಲ್ಲ, ಯಾವ ಕಾರಣಕ್ಕೆ ಹೊಡಿಯೋಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸ್ತದೆ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಜನತೆಯ ಆಶೀರ್ವಾದ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ವರ ಅವರು ನಿನ್ನೆ ಮಾತು ಒಪ್ಕೊಂಡಿರೋ ರೀತಿ ಕಾಣ್ತಾ ಇದೆ. ನಾನು ಅದ್ರ ಬಗ್ಗೆ ಅವರೇನೋ ರಾಜಕೀಯ ಏನು ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಡ. 23ವರೆಗೂ ಕಾದು ಆರಾಮಾಗಿ ಗೆಲ್ತೀವಿ. ಅದಕ್ಕೇನು ಸಂಬಂಧ ಇಲ್ಲ, ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಅದವ್ರ ಕಲ್ಚರ್ ಏನು ಅನ್ನೋದು ತೋರಿಸಿದೆ. ಈಗ ಸಿದ್ದರಾಮಯ್ಯ ಅವರೊಂದು ಗಂಭೀರ ಆರೋಪ ಮಾಡಿದ್ದಾರೆ, 50 ಕೋಟಿಯನ್ನ ಶಾಸಕರ ಖರೀದಿ ಮಾಡಲಿಕ್ಕೆ ಆಫರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಹಾಗೂ ಹಲವಾರು ಮಂತ್ರಿಗಳು ಈ 50 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತಕ್ಕಂಥ ಅವ್ರ ಹೇಳಿಕೆ ಏನಿದೆ, ಅವರು ಈ ರಾಜ್ಯದ ಮುಖ್ಯಮಂತ್ರಿ,
ಅವರ ಗಮನಕ್ಕೆ ಬರದೆ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹುಶಃ ಈ ರೀತಿಯ ಹೇಳಿಕೆ ಯಾರೋ ಒಂದು ರೀತಿಯ ಬಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಇವತ್ತು 50 ಕೋಟಿ ಅಂತಕ್ಕಂಥ ನಿಖರವಾಗಿ 50 ಜನರಿಗೆ ಅಂತಕ್ಕಂಥ ನಿಖರವಾಗಿ ಹೇಳ್ತಾ ಇದ್ದಾರೆ. ಸರ್ಕಾರ ಅವ್ರ ಕೈನಲ್ಲಿದೆ. ಹಲವಾರು SITಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಇದು ಒಂದು SIT ರಚನೆ ಮಾಡೋಕ್ಕೆ ಹೇಳಿ, ತನಿಖೆ ಮಾಡೋಕ್ಕೆ ಹೇಳಿ. SIT ಬಹುಶಃ ಈ ರಾಜ್ಯದಲ್ಲಿ ಇಷ್ಟೊಂದು SITಗಳ ದಾಖಲೆಯ ರಚನೆ ಬಹುಶಃ ರಾಜ್ಯದ ಇತಿಹಾಸದಲ್ಲ, ದೇಶದ ಇತಿಹಾಸದಲ್ಲೇ ನಡೆದಿಲ್ಲ. ಪ್ರತಿಯೊಂದಕ್ಕೂ SIT ಅದರಿಂದ ಇದಕ್ಕೂ ಒಂದು SIT ಮಾಡಲಿ. ಇಲ್ಲದೇ ಇದ್ದರೆ ಮುಖ್ಯಮಂತ್ರಿಗಳ ಮತ್ತು ಅವರ ಸಚಿವ ಸಂಪುಟದ ಮಂತ್ರಿಗಳ ಹೇಳಿಕೆಯನ್ನು ಜನತೆ ಇವತ್ತು ಇದು ಒಂದು ರೀತಿಯ ಅವರ ನಡವಳಿಕೆಗಳ ಬಗ್ಗೆನೇ ಜನಗಳಲ್ಲಿ ಹಾಸ್ಯಾಸ್ಪದ ಆಗ್ತದೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು. ಈಗ ಅದೆಲ್ಲ ಈಗ ಚರ್ಚೆ ಬೇಡ. 23 ಕಳೀಲಿ, 23 ಕಳೆದ್ಮೇಲೆ ಚರ್ಚೆ ಮಾಡೋಣ. ಯಾವಾಗ ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ, ಸಂಸ್ಕೃತಿಯನ್ನು ತೋರಿಸುತ್ತೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ, ಅವರಿಬ್ಬರು ಭಾಳ ಆತ್ಮೀಯರು. ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು, ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು. ಅವ್ರು ಯಾವ ರೀತಿ ಡಿಫೈನ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೈನ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು, ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ. ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದ್ರ ವರ್ಡ ಅದು ಗರ್ವಭಂಗ ಅಂತಕ್ಕಂಥದ್ದು? ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದರ ವರ್ಡ ಅದು? ಈ ಥರ ಇವ್ರ ಹೇಳಿಕೆಗಳಿದೆಯಲ್ಲ, ಅನ್ಪಾರ್ಲಿಮೆಂಟ್ ಏನಿಲ್ಲ, ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ, ಕೊಂಡ್ಕೊತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ. ಯಾವ್ಯಾವ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಕಾಲಿಡಿದ್ರು ಏನೇನು ಅವೆಲ್ಲ ದೊಡ್ಡ ಇತಿಹಾಸಗಳಿದೆ. ಎಲ್ಲೆಲ್ಲಿದ್ರು ಇವರೆಲ್ಲ. ನೀವು ಚಿಕ್ಕನ್ ಫ್ರೆಂಡ್ಸ್ ಆಗಿದ್ರಿ? ನಾನು ರಾಜಕೀಯವಾಗಿದ್ದಂಥದ್ದು, ವೈಯಕ್ತಿಕವಾಗಲ್ಲ, ರಾಜಕೀಯವಾಗಿದ್ದಂಥದ್ದು. ಯಾರಾದ್ರೂ ಆ ರೀತಿ ಮಾತಾಡ್ಲಿಕ್ಕೆ ಸಾಧ್ಯವಾ? ಚಲೋ ಎಸ್ವಾಮಿ ಏನು ಹೇಳ್ತಾನೆ? ಏನು ಚೆಲುವ ಅಂತ ಕರಿಬೇಕಿತ್ತ? ಚೆಲುವ ಅಂತ ಕರಿತಿದ್ದೀರಾ ನಿಮ್ಮನ್ನ ಅಂತ ಕೇಳ್ತಾರೆ. ನಾನು ಹೇಳಿದ್ನಲ್ಲ, ಸ್ಪೀಕರು, ವಿಧಾನ ಪರಿಷತ್ತಿನ ಸ್ಪೀಕರು ಹೊರಟ್ಟಿಯವ್ರಿಗೆ ಯಾಕೆ ಹೊಡಿಯೋಕೆ ಹೋದ್ರಿ? ಇದಾರಲ್ಲ ಹೊರಟ್ಟಿಯವ್ರು ಕೇಳಿ, ಹೊಡಿಯೋಕೆ ಹೋಗಿದ್ರಲ್ಲ, ಯಾವ ಕಾರಣಕ್ಕೆ ಹೊಡಿಯೋಕೆ ಹೋಗಿದ್ರು? ಇದು ಈ ರೀತಿಯ ಹೇಳಿಕೆ ಇದೆಯಲ್ಲ, ಅವರ ಒಂದು ಕಲ್ಚರ್ ಏನಿದೆ ತೋರಿಸ್ತದೆ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಜನತೆಯ ಆಶೀರ್ವಾದ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ವರ್ ಅವರು ನಿನ್ನೆ ಮಾತು ಸೂಲು ಒಪ್ಕೊಂಡ ರೀತಿ ಕಾಣ್ತಾ ಇದೆ. ನಾನು ಅದ್ರ ಬಗ್ಗೆ ಅವರೇನೋ ರಾಜಕೀಯ ಏನು ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಡ. 23ವರೆಗೂ ಕಾದು ಆರಾಮಾಗಿ ಗೆಲ್ತೀವಿ. ಅದಕ್ಕೇನು ಸಂಬಂಧ ಇಲ್ಲ, ಹೇಳಿಕೆಗೂ ಅದಕ್ಕೂ ಸಂಬಂಧ ಇಲ್ಲ. ಅದವ್ರ ಕಲ್ಚರ್ ಏನು ಅನ್ನೋದು ತೋರಿಸಿದೆ.